ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 42ನೇ ಕೀರ್ತನೆ 11ನೇ ವಾಕ್ಯ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರೂ ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಇಂದಿನ ಒಂದು ವಾಕ್ಯ ಬಹಳ ಪ್ರಾಮುಖ್ಯವಾದಂತಹ ಒಂದು ವಾಕ್ಯ. ಕೋರಹಿಯರು ಬರೆದಂತಹ ಒಂದು ಕೀರ್ತನೆ. 2 ಸಾರಿ ಈ ವಾಕ್ಯವನ್ನು, ಈ ಕೀರ್ತನೆ ನೋಡ್ಬೋದು. 5ನೇ ವಾಕ್ಯದಲ್ಲಿಯೂ 11ನೇ ವಾಕ್ಯದಲ್ಲಿಯೂ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಅನೇಕ ಸಂದರ್ಭಗಳಲ್ಲಿ ನಾವು ಜನರನ್ನು ಭೇಟಿಯಾದಾಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಯಾರು ಹ್ಯಾಪಿ ಅಂತೆಲ್ಲ ಕೇಳ್ತೀವಿ. ಅವರು ಹೇಳ್ತಾರೆ ಸಂತೋಷ ಇದ್ದರೂ ಇಲ್ಲದೇ ಇದ್ದರೂ ಅವರು ಹ್ಯಾಪಿ ಅಂತ ಹೇಳ್ತಾರೆ, ಸಂತೋಷ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ದೇವರ ವಾಕ್ಯನ ಓದುವಂಥ ಸಮಯದಲ್ಲಿ ಕುಗ್ಗಿ ಹೋದಂತಹ ಒಂದು ಅನುಭವ. ಇವತ್ತು ನನ್ನ ಬಳಿಯಲ್ಲಿ ದೇವರು ಕೇಳ್ತಾ ಇದ್ದಾರೆ, ಆರ್ ಯು ಅಪ್ಸೆಟ್? ಆರ್ ಯು ಸ್ಯಾಡ್? ಆರ್ ಯು ಕ್ಯಾಸ್ಟ್ ಡೌನ್? ನೀನು ತಗ್ಗಿದೆಯಾ ಅಥವಾ ಕುಗ್ಗಿಸಲ್ಪಟ್ಟಿದೆಯಾ? ದೇವರ ವಾಕ್ಯ ನಮ್ಗೆ ಹೇಳ್ತದೆ, ನೀನು ನಿರಾಶೆ ಪಡಬೇಡ, ನೀನು ದೇವರನ್ನು ನಿರೀಕ್ಷಿಸು. ಎಷ್ಟೋ ಸಂದರ್ಭದಲ್ಲಿ ಕುಗ್ಗಿ ಹೋದಂತಹ ಅನುಭವ, ವ್ಯಥೆ ಪಡುವಂತಹ ಅನುಭವ. ಹೊರಗೆ ನೋಡಿದ್ರೆ ನಗಾಡ್ತಾರೆ, ಸಂತೋಷ ಪಡ್ತಾರೆ, ಆದರೆ ಒಳಗೆ ವೇದನೆಯ ಅನುಭವ, ವ್ಯಥೆ ಪಡುವಂತಹ ಅನುಭವ. ಆದರೆ ಈ ಹಗಲಿನ ಸಮಯದಲ್ಲಿ ಆ ದೇವರು ಕೇಳ್ತಾರೆ, ಯಾಕೆ ನೀನು ವ್ಯಥೆ ಪಡ್ತಾ ಇದೆಯಾ? ಮನುಷ್ಯ ಕೇಳ್ತಾನೆ, ಯಾಕೆ ಕಣ್ಣೀರಾಗ್ತಾ ಇದೆಯಾ? ಆದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತದಲ್ಲಿ ನಮ್ಮನ್ನು ನೋಡಿ ವಿಚಾರಿಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ನಮ್ಮ ಕೈ ಹಿಡಿದಂತಹ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನ ಮುಖವನ್ನು ನೋಡುತ್ತಾ, ಕರ್ತನಲ್ಲಿ ಆಶ್ರಯಿಸುತ್ತಾ, ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವುದಾದರೆ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನು. ಇಲ್ಲಿ ಕೋರಹಿಯರು ಹೇಳ್ತಾ ಇರುವಂಥ ಮಾತೇನು? ನನ್ನ ಮನವೇ, ನೀನು ಕುಗ್ಗಿ ಹೋಗಿರೋದೇನು? ಇದು ಯಾರಿಗೆ ಹೇಳ್ತಾ ಇದ್ದಾನೆ? ನಾವು ಇನ್ನೊಬ್ರಿಗೆ ಹೇಳ್ತೀವಿ, ಯಾಕೆ ಕುಗ್ಗಿ ಹೋಗಿದೀಯಾ, ಧೈರ್ಯವಾಗಿರು, ಸಂತೋಷವಾಗಿರು, ಯಾಕೆ ವ್ಯಥೆ ಪಡ್ತೀಯಾ, ದೇವರಿಲ್ವಾ, ನಾನಿಲ್ವಾ, ಅವರಿಲ್ವಾ, ಇವರಿಲ್ವಾ? ಆದರೆ ಇಲ್ಲಿ ಕೀರ್ತನೆಗಾರನು ತನ್ನ ಮನಸ್ಸಿಗೆ ತಾನೇ ಹೇಳ್ತಾನೆ. ನಾವು ಇನ್ನೊಬ್ಬರನ್ನ ಧೈರ್ಯಪಡಿಸುವುದಕ್ಕೆ ಶಕ್ತರು, ಇನ್ನೊಬ್ಬರನ್ನ ಬಲಪಡಿಸುವುದಕ್ಕೆ ಶಕ್ತರು. ಆದರೆ ನಾವು ಒಂದು ಕುಗ್ಗಿ ಹೋದಾಗ, ನಾವು ವ್ಯಥೆ ಪಟ್ಟಾಗ ನಮ್ಮ ಸಂಗಡ ಬಲಪಡಿಸುವುದಕ್ಕೆ, ನಮ್ಮನ್ನು ಧೈರ್ಯಪಡಿಸುವುದಕ್ಕೆ ಯಾರೂ ಇರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾವು ಕುಗ್ಗಿ ಹೋಗಬಾರ್ದು, ನಾವು ದೃಢವಾಗಿ ನಿಲ್ಲಬೇಕು, ನಾವು ಶಕ್ತಿಯಾಗಿ ನಿಲ್ಲಬೇಕು. ನಮ್ಮ ಮನಸ್ಸಿಗೆ ನಾನು ಹೇಳಬೇಕು, ನೀನು ಯಾಕೆ ಕುಗ್ಗಿದೀಯಾ? ಯಾಕೆ ಗೊತ್ತಾ? ವಾಕ್ಯ ಹೇಳ್ತದೆ, ನೀನು ದೇವರನ್ನು ನಿರೀಕ್ಷಿಸು. ಮನುಷ್ಯರನ್ನು ನೋಡಿದ್ರೆ ನಿನ್ನ ಜೀವಿತದಲ್ಲಿ ಸಂತೋಷ ಆಗಲ್ಲ. ಮನುಷ್ಯರನ್ನು ನೋಡಿದ್ರೆ ನಿನ್ನ ಕುಗ್ಗಿದ ಸ್ಥಿತಿಗೆ ಬದಲಾವಣೆ ಇಲ್ಲ. ಮನುಷ್ಯರನ್ನು ನೋಡಿದರೆ ನಿನ್ನ ವ್ಯಥೆಗೆ ಪರಿಹಾರವಿಲ್ಲ. ಹೇಳುವುದಕ್ಕೆಲ್ಲರೂ ಇದ್ದಾರೆ, ನಾನಿದ್ದೀನಿ, ಸಹಾಯ ಮಾಡ್ತೀನಿ ಅಂತ ಹೇಳುವಂತಹ ವ್ಯಕ್ತಿಗಳು ಅನೇಕರಿದ್ದಾರೆ. ಆದರೆ ನಮಗೆ ಸಹಾಯ ಮಾಡುವುದಕ್ಕೆ ಈ ಲೋಕದಲ್ಲಿ ಯಾರೂ ಇರೋದಿಲ್ಲ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ, ನನ್ನನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇನೆ. ನಾನು ವ್ಯಥೆ ಪಡುವುದಿಲ್ಲ, ನಾನು ದುಃಖ ಪಡುವುದಿಲ್ಲ, ನಾನು ಕುಗ್ಗಿ ಹೋಗೋದಿಲ್ಲ, ನಾನು ಹಿಗ್ಗುವಂತಹ ಅನುಭವ ನಮ್ಮಲ್ಲಿ ಕೊಡಪ್ಪ. ಈ ದಿವಸಗಳಲ್ಲಿ ಕರ್ತನ ಮುಖವನ್ನು ನೋಡುತ್ತಾ ನನ್ನನ್ನೇ ಬಲಪಡಿಸುವ, ನನ್ನನ್ನೇ ದೃಢಪಡಿಸುವಂತಹ ಒಂದು ಅನುಭವಕ್ಕೆ ನಾನು ಬರೋದಾದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟೋ ವ್ಯಕ್ತಿಗಳು ಕುಗ್ಗಿ ಹೋದಂಥ ವ್ಯಕ್ತಿಗಳನ್ನು ಹಿಗ್ಗುವಂತೆ ಮಾಡಿದ್ದು ದೇವರ ಸಾನ್ನಿಧ್ಯ ಎಂಬುದನ್ನು ಮರಿಬಾರ್ದು. ಮನುಷ್ಯರ ಸಾನ್ನಿಧ್ಯ ಅವರನ್ನು ಕುಗ್ಗಿಸಿದಾಗ, ಮನುಷ್ಯರ ಮಾತುಗಳು ಅವರನ್ನು ವ್ಯಥೆಪಡಿಸಿದಾಗ, ಮನುಷ್ಯರ ಕ್ರಿಯೆಗಳು ಅವರಿಗೆ ನಿರಾಶೆಯನ್ನು ಉಂಟು ಮಾಡಿದಾಗ ದೇವರ ಸಾನ್ನಿಧ್ಯ ಅವರನ್ನು ಹಿಗ್ಗುವಂತೆ ಮಾಡಿತು. ದೇವರ ಆಶೀರ್ವಾದ ಅವರನ್ನು ಬಲಪಡಿಸುವಂತೆ ಮಾಡಿದ್ದರೆ ಈ ಬೆಳಗಿನ ಸಮಯದಲ್ಲಿ ಕುಗ್ಗಿದ ಅನುಭವದಲ್ಲಿ, ವೇದನೆ ಅನುಭವದಲ್ಲಿ, ವ್ಯಥೆ ಪಡುವಂಥ ಅನುಭವದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗಾಗಿ ಒಬ್ಬ ದೇವರಿದ್ದಾನೆ. ಆ ನಿರೀಕ್ಷೆ ನಿನ್ನಲ್ಲಿದ್ದರೆ ನೀನು ಕುಗ್ಗಿ ಹೋಗಬಾರ್ದು. ನೀನು ನಿನ್ನ ಮನಸ್ಸಿಗೆ ಹೇಳಬೇಕು, ನೀನು ಯಾಕೆ ಕುಗ್ಗಿದೀಯಾ, ನೀನು ಯಾಕೆ ಕುಗ್ತಾ ಇದೆಯಾ? ನಿರಾಶೆ ಪಡಬೇಡ, ದೇವರು ನಿನಗಾಗಿದ್ದಾರೆ,
ದೇವರು ನಿನಗೆ ಅದ್ಭುತವನ್ನು ಮಾಡ್ತಾರೆ ಎಂಬುದಾಗಿ ನೀನು ನಂಬಿಕೆಯಿಂದ ದೃಢವಾಗಿ ಹೇಳುವುದಾದರೆ ನಿನಗಾಗಿ ಕಾರ್ಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕರನ್ನ ಧೈರ್ಯಪಡಿಸ್ತೀವಿ, ಅನೇಕರನ್ನ ಬಲಪಡಿಸ್ತೀವಿ, ವಾಕ್ಯದ ಮೂಲಕ, ಮಾತಿನ ಮೂಲಕ, ಪ್ರಾರ್ಥನೆ ಮೂಲಕ ಎಲ್ಲ ಬಲಪಡಿಸ್ತೀವಿ. ಆದರೆ ನಮಗೆ ನಮ್ಮನ್ನೇ ಬಲಪಡಿಸ್ಕೊಳ್ಳೋಕ್ಕಾಗಲ್ಲ, ನಮ್ಮನ್ನೇ ದೃಢಪಡಿಸ್ಕೊಳ್ಳೋದಕ್ಕಾಗಲ್ಲ, ನಮ್ಮನ್ನೇ ಸಹಾಯ ಮಾಡುವುದಕ್ಕಾಗಲ್ಲ. ಈ ದಿವಸಗಳಲ್ಲಿ ನಮ್ಮನ್ನು ನಾವು ಬಲಪಡಿಸ್ಕೋಬೇಕು. ಯಾವಾಗ ಬಲಪಡಿಸ್ಕೊಳ್ಳೋಕ್ಕಾಗುತ್ತೆ? ನಮ್ಮ ಮನಸ್ಸಿಗೆ ನಾವು ಬಲಪಡಿಸಬೇಕು. ಯಾವಾಗ ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ, ದೇವರು ನನಗೋಸ್ಕರ ಇದ್ದಾನೆ ಎಂಬುದಾಗಿ ತಿಳಿದಾಗ, ದೇವರು ನನಗೆ ಸಹಾಯ ಮಾಡುವಂಥವನು ಎಂಬುದಾಗಿ ತಿಳಿದಾಗ, ನನ್ನ ಜೀವಿತದಲ್ಲಿ ದೇವರನ್ನು ನಿರೀಕ್ಷಿಸಿದಾಗ, ನನಗೆ ಸಹಾಯ ಮಾಡುವಂತಹ ಒಬ್ಬ ದೇವರಿದ್ದಾನೆ ಎಂಬ ಒಂದು ನಂಬಿಕೆ ನನ್ನಲ್ಲಿ ಬಂದಾಗ ಖಂಡಿತವಾಗಿ ನಮಗೆ ದೇವರು ಸಹಾಯ ಮಾಡ್ತಾನೆ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಿರಾಶನಾಗಲ್ಲ, ನಾನು ದುಃಖ ಪಡೋದಿಲ್ಲ, ನಾನು ವೇದನೆ ಪಡೋದಿಲ್ಲ. ನನಗಾಗಿ ಸಹಾಯ ಮಾಡುವುದಕ್ಕೆ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನನ್ನ ಸಂಗಡ ಇರುವಂತಹ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ಯಾಕೆ ವ್ಯಥೆ ಪಡ್ತಿದೆಯಾ? ವ್ಯಥೆ ಪಡಬೇಡ, ದೇವರನ್ನು ನಿರೀಕ್ಷಿಸು. ಈ ಹಗಲಿನ ಸಮಯದಲ್ಲಿ ನಮ್ಮ ಹೃದಯವನ್ನು ನಾವೇ ಧೈರ್ಯಪಡಿಸೋಣ, ನಮ್ಮ ಹೃದಯವನ್ನು ನಾವೇ ಬಲಪಡಿಸೋಣ. ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನಿನ್ನ ಆಶ್ರಯಿಸು, ನಿನ್ನ ಕೃಪೆಯಲ್ಲಿ ಮರೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ವ್ಯಥೆ ಪಡದೆ, ಕುಗ್ಗಿ ಹೋಗದೆ, ನಿನ್ನನ್ನು ನಿರೀಕ್ಷಿಸಿ ಬಲವನ್ನು ಹೊಂದಿಕೊಂಡು ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.